ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಸ್ ವ್ಲಾಗ್ಸ್. ನಾನು ಕೂಡ ಕೊಟ್ಟಿಯೂರಿಗೆ ಹೋಗಿದ್ದೆ 12ನೇ ತಾರೀಕು. ಅಂದರೆ 12ನೇ ತಾರೀಕಲ್ಲಿ ದರ್ಶನ ಮಾಡ್ದು 11th ನೈಟ್ಗೆ ಬಿಟ್ಟು. ಅಂದರೆ ನಾನೊಂದು ಲಕ್ಷ್ಮೀ ಟ್ರಾವೆಲ್ಸ್ ಅಂತ ಬುಕ್ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಕರ್ಕೊಂಬಂದರು. ಅಂದರೆ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಬಟ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಅಲ್ಲಂತೂ ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ. ನಾವಿಲ್ಲೆಲ್ಲ ಪ್ಯಾಕೇಜ್ ಅಂದರೆ ನಮಗೆ ಗೊತ್ತಿರೋರು 23 ಸೀಟ್ ಬುಕ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ನಾವು ಒಂದು 4 ಸೀಟ್ ಅಷ್ಟೇ ಹೋಗಿದ್ದು. ಒಂದು ಬಸ್ಸಿನ ತುಂಬಾ ನಮಗೆ ಗೊತ್ತಿರೋರೇ ಇದ್ದರು. ಹಾಗಾಗಿ ನನಗೂ ಹೋಗೋಕ್ಕೆ ಧೈರ್ಯ ಅಂತ ಮಾಡಿದೆ. ಇದೇ ಫಸ್ಟ್ ಟೈಮ್ ಈ ಥರ ಹೋಗಿದ್ದು. ಏನೋ ಒಂದು ಆಸೆ, ಹೋಗಲೇಬೇಕು, ದರ್ಶನ ಮಾಡಲೇಬೇಕು ಅನ್ನೋದೊಂದು ಮನಸ್ಸಲ್ಲಿ ಆಸೆ ಅನ್ನೋದಿದ್ದೇ ಇತ್ತು. ನನ್ನ ಹಸ್ಬೆಂಡು ಕೇಳಿದೆ, ಅವ್ರ ಕೆಲಸ ಹಂಗೆ ಹಿಂಗೆ ಅಂತಾಯಿದ್ರು. ಆಮೇಲೆ ಟಿ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಅದಕ್ಕೂ ಆಗಲಿಲ್ಲ. ಅದೇ ಹೇಳಲ್ವ, ಆ ದೈವ ಇಚ್ಛೆ ಯಾವಾಗ ಕರ್ಸ್ಕೊಳ್ಬೇಕು ಅನ್ನೋದಿರುತ್ತೋ ಆವಾಗಲೇ ಕರ್ಸ್ಕೊಳ್ಳೋಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಸುಮಾರು ಒಂದು 10 ಸತಿ ಹೊರಟಿ ನಾನು ಸುಮ್ಮನೆ ಆದೆ. ಫೈನಲಾಗಿ ನನ್ನ ಫ್ರೆಂಡ್ ಹೇಳಿದ್ರು, ಹೊರಟಿದ್ದೀವಿ, ಹೋಗಿ ಬಂದುಬಿಡೋಣ ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾವು ಪ್ಯಾಕೇಜಲ್ಲಿ ಹೊಸ್ದಾಗಿದೆ, ಫಸ್ಟ್ ಟೈಮು ಪ್ಯಾಕೇಜಲ್ಲಿ ಹೊರಟು. ಹಾಗಾಗಿ ಅಂತೂ ಇಂತೂ ನಾವು ನೈಟ್ ಹೊರಟು ಅಲ್ಲಿ ಬೆಳಗಿನ ಜಾವ 4 ಗಂಟೆಗೆ ರೀಚ್ ಆದೋ. ನಾವೆಲ್ಲ ಫ್ರೆಶ್ ಅಪ್ ಆಗಿ ಅಂದರೆ ಅಷ್ಟು ಜನ ಇದ್ದಲ್ವ, ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಕೆಲವ್ರು ಮಾಡಿಕೊಂಡ್ರು. ಅಂತೂ ಇಂತೂ ದರ್ಶನಕ್ಕೆ ಹೋದೋ. ನಾವು ಕೂಡ ತುಂಬಾ ಚೆನ್ನಾಗಾಯಿತು ದರ್ಶನ. ಅಂತ ನೋಡಿದ ತಕ್ಷಣ ಭಯನೇ ಆಗೋಯಿತು. ಏನಪ್ಪ ಇಷ್ಟೊಂದು ಜನ ಇದ್ದಾರೆ, ಏನು ಮಾಡೋದು, ಹೆಂಗೆ ದರ್ಶನ ಆಗುತ್ತೋ ಆಗಲ್ವೋ ಅನ್ನೋದೊಂದಿತ್ತು. ಹಾಗಾಗಿ ನಮಗಂತೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಅಂದರೆ ಇಲ್ಲಿ 3 ಥರ ದಾರಿ ಇರುತ್ತೆ. ಅಂದರೆ ಸ್ವಲ್ಪ ಬ್ಯಾಕ್ ಗೇಟಲ್ಲಿ ಅಂದರೆ 3 ಜಾಗದಿಂದ ಹೋಗ್ಬೋದು. ನಾವು ಕೂಡ ಅಂದರೆ ಪ್ಯಾಕೇಜ್ ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ನದಿ ಅಂದರೆ ಸೇತುವೆ ಇತ್ತು, ಅದ್ರ ಮೇಲೆ ಕರ್ಕೊಂಡು ಹೋಗಿ ಬಂದೆ. ಅಲ್ಲಿ ದೇವ್ರ ಹತ್ರ ಬಿಟ್ಟರು. ನೀರಲ್ಲಿ ಹೋಗಿ ಹಿಂಗೆ ಸುತ್ತಲೂ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀವಲ್ಲ, ಆ ಮರ ಇರುತ್ತಲ್ಲ ಮಧ್ಯ, ಆ ಮರತ್ತವ್ ನಿಂತ್ಕೊಂಡ್ರೆ ದೇವರಂತೂ ಸೂಪರಾಗಿ ಕಾಣುತ್ತೆ. ಇಲ್ಲ 1,000 ರೂಪಾಯಿ ಟಿಕೆಟ್ ಇರುತ್ತೆ, ಹಾಗೂ ಸಹ ಹೋಗ್ಬೋದು, ಅಲ್ಲೇ ಬಿಡ್ತಾರೆ. ಮತ್ತು ಇನ್ನು ಧರ್ಮದರ್ಶನದಲ್ಲಿ ಹೋದರೆ ಏನಿಲ್ಲ ಅಂದರೂ ಒಂದು 3 ಅವರ್ಸ್ ಆಗುತ್ತೆ, ಜನ ಇದ್ದೇ ಇರ್ತಾರೆ. ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ. ಮತ್ತು ನೋಡಿ, ಇದು ವಡಪ್ಪ ಅಂತಾರಲ್ವ, ಇದು ಬಂದು ಬಿದಿರಿಂದ ಮಾಡಿರ್ತಕ್ಕಂಥದ್ದು. ಈ ಒಂದು ದೇವಾಲಯ ಕೇರಳದ ಕೊಟ್ಟಿಯೂರು ಅಲ್ಲಿರ್ತಕ್ಕಂಥದ್ದು. ಈ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಂದರೆ ಏನಪ್ಪ ಅಂದರೆ ದಟ್ಟವಾದ ಕಾಡಿನಲ್ಲಿದೆ ಇದು ಕೊಟ್ಟಿಯೂರು ದೇವಸ್ಥಾನ. ಬಾಹುಲಿ ನದಿ ತೀರದಲ್ಲಿ ಇರ್ತಕ್ಕಂಥದ್ದು ಇಕ್ಕರೆ ಕೊಟ್ಟಿಯೂರು, ಮತ್ತು ನದಿಯಿಂದ ಆಚೆಗಡೆ ಇರ್ತಕ್ಕಂಥದ್ದು ಅಕ್ಕರೆ ಕೊಟ್ಟಿಯೂರು. ಇದಕ್ಕೆ ತುಂಬಾ ಇತಿಹಾಸ ಇದೆ, ಪುರಾಣ ಕಾಲದ್ದು. ಅಂದರೆ 28 ದಿನಗಳು ಮಾತ್ರ ತೆಗೆದಿರುತ್ತೆ ಈ ದೇವಸ್ಥಾನ. ವೈಶಾಖ ಮಹೋತ್ಸವ ಅಂತ ಮಾಡ್ತಾರೆ ವೈಶಾಖ ಮಾಸದಲ್ಲಿ. ಅಂದರೆ ಹೆಣ್ಮಕ್ಳು 20 ದಿವಸ ಮಾತ್ರ ಹೋಗ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ದಿವಸ ಗಂಡು ಮಕ್ಕಳು ಹೋಗ್ಬೋದು. ತುಂಬಾ ಅದ್ಭುತವಾದಂತಹ ಕಥೆ ಕೂಡ ಇದೆ. ಇದ್ರ ಮಹತ್ವ ಅಂತೂ ತುಂಬಾ ದೊಡ್ಡದು. ಏನಪ್ಪ ಅಂದರೆ ದಕ್ಷ ಮಹಾರಾಜ ಯಾಗ ಮಾಡ್ತಾ ಇರ್ತಾರೆ ಸಮಾಜದ ಒಳಿತಿಗಾಗಿ. ತನ್ನ ಮಗಳು ಅಳಿಯನ್ನು ಆಹ್ವಾನ ಮಾಡಿರೋದಿಲ್ಲ, ಆದರೂ ಸಹ ತನ್ನ ಮಗಳು ಸತೀದೇವಿಯು ಪರಮೇಶ್ವರನ್ನ ಕರ್ಕೊಂಡು ಬರ್ತಾಳೆ ಯಾಗಕ್ಕೆ. ಅಲ್ಲಿ ತುಂಬಾ ಅವಮಾನ ಮಾಡಿಬಿಡ್ತಾರೆ ದಕ್ಷ ಮಹಾರಾಜರು ಪರಮೇಶ್ವರನ್ನ. ಅದನ್ನು ತಡ್ಕೊಳಕ್ಕಾಗದೆ ಸತೀದೇವಿ ಅಗ್ನಿಗೆ ಆಹುತಿ ಆಗಿಬಿಡ್ತಾಳೆ. ಆಗ ಪರಮೇಶ್ವರನ್ ತುಂಬ ಕೋಪಗೊಂಡು ಶಿರಶ್ಛೇದನ ಸಹ ಮಾಡಿಬಿಡ್ತಾನೆ ದಕ್ಷ ಮಹಾರಾಜಂದ. ಆಗ ತುಂಬಾ ಕೋಪಗೊಂಡು ರುದ್ರಾವತಾರನೇ ಆಡ್ತಾನೆ ಪರಮೇಶ್ವರ. ಆದ್ದರಿಂದ ಅಂದರೆ ಸತೀದೇವಿ ಅಗ್ನಿಗೆ ಆಹುತಿ ಆದಂಥ ಸ್ಥಳ ಇದಾಗಿರುತ್ತೆ ಎಂದು ಕರೆಯಲಾಗುತ್ತದೆ. ಅಂತೂ ಇಂತೂ ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಟ್ರಾಫಿಕ್ಕು ದೇವಸ್ಥಾನ ಮುಗಿಸ್ಕೊಂಡು ಬರ್ತಾ ಅಂದವೇ ತುಂಬ ಟ್ರಾಫಿಕ್ಕು. ಅಪ್ಪ ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ಲಾಸ್ಟಲ್ಲಿ ಮಡೇಕ ಹೋಗೋದು, ಅಲ್ಲೂ ಸಹ ಜನ ಅಂದರೆ ಜನ. ಸಂಜೆನೇ ಆಗೋಯಿತು, ಅಲ್ಲೂ ಸಹ ಒಂದು ಕ್ಯೂನಲ್ಲೇ ತುಂಬ ಹೊತ್ತು ನಿಂತಿದ್ರು ಜನ. ಅಂತೂ ಅಪ್ಪ ನೋಡೋದಕ್ಕೆ ಆಗಲಿಲ್ಲ, ಅಷ್ಟು ರಶ್ಶು. ಆದರೆ ಒಳಗಡೆ ಹೋದರೆ ಮಾತ್ರ ದರ್ಶನ ಸೂಪರಾಗಿ ಆಗಿತ್ತು. ಅಂದರೆ ಇಲ್ಲಿ ಯಾವುದೇ ರೀತಿ ಸ್ಪೆಷಲ್ ಟಿಕೆಟು ಸಹ ಇರಲಿಲ್ಲ, ಒಂದೇ ಕ್ಯೂನಲ್ಲಿ ಬಿಟ್ಟು. ಇಲ್ಲಿ ಶತ್ರು ಸಂಹಾರ ಅಂತ ಪೂಜೆ ಮಾಡ್ತಾರೆ. ಅಲ್ಲಿ ಒಂದಿನ ಮುಂಚೆನೇ ಬರೆಸ್ಬೇಕು ಅಂತ ಹೇಳಿದ್ರು. ನಾವು ಕೂಡ ಕೇಳಿದಾಗ ಅದೇನೋ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಪ್ರಸಾದನ ನಾನ್ ವೆಜ್ಜು ಸಹ ಕೊಡ್ತಾರೆ, ವೆಜ್ಜು ಸಹ ಕೊಡ್ತಾರೆ. ಯಾವ್ದು ಬೇಕಾದ್ರೂ 100 ರೂಪೀಸ್ ಪೇ ಮಾಡಿ ಇಸ್ಕೊಬೇಕಾಗುತ್ತೆ ನಾವು. ಇದಿಷ್ಟು ನಾನು ಕೇರಳಕ್ಕೆ ಹೋಗಿ ಅಂದರೆ ಕೊಟ್ಟಿಯೂರಿಗೆ ಹೋಗಿರ್ತಕ್ಕಂಥ ವಿಡಿಯೋ. ಅಂದವೇ ಹಂಗೆ ಮಡೇಕಾವು ಇದೆಲ್ಲ ನೋಡ್ಕೊಂಡು ಬಂದಿರ್ತಕ್ಕಂಥ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.